ಈ ಮಹತ್ತರ ಆರೋಗ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಶ್ರಮಿಸಿ ನಮ್ಮ ಜೊತೆ ಕೈ ಜೋಡಿಸಿದ ಶ್ರದ್ಧಾಳುಗಳಿಗೆ ಹಾಗೂ ಆಯೋಜಕರಿಗೆ ಒಂದು ಸತ್ಕಾರವನ್ನು ಮಾಡುವಂತಹ ಸಮಯ. ವೇದಿಕೆಯ ಮೇಲೆ ಪರಮ ಪೂಜ್ಯ ಮಣಿಪ್ರ ಸಿದ್ದರಾಮ ಮಹಾಸ್ವಾಮಿಗಳು ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಗಳು 2005ರಲ್ಲಿ ಗದಗಿನ ತೋಂಟದಾರ್ಯ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಕಳೆದ 18 ವರ್ಷಗಳಿಂದ ನಾನಾ ಮಠ ಮಾನ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಸಂಡೂರು ತಾಲೂಕಿನ ಯಶವಂತ ನಗರದ ಮಠದಲ್ಲಿ ಮಠಾಧೀಶರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಸ್ವರೂಪಿಯಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀಗಳು ಈ ಸತ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಆಯೋಜಕರಾದ ಶ್ರೀಯುತ ಚನ್ನರಂಗಸ್ವಾಮಿಯವರ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವೃತ್ತಿಯಿಂದ ಇಂಜಿನಿಯರ್ ಆದರೂ ಸಹ ಮಹತ್ತರ ಫೌಂಡೇಶನ್ ಎಂಬ ಸಂಸ್ಥೆಯ ಮುಖಾಂತರ ಕಳೆದ 14 ವರ್ಷಗಳಿಂದ ತಮ್ಮ ಶ್ರೀಮತಿಯವರಾದ ಶ್ರೀಮತಿ ಲಕ್ಷ್ಮೀ ರಂಗಸ್ವಾಮಿ ಅವರೊಂದಿಗೆ ಜೊತೆಗೂಡಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮತ್ತು ಆಧ್ಯಾತ್ಮಿಕ ಜಾಗೃತಿ, ಆಯುರ್ವೇದ, ಕೃಷಿ, ಆರೋಗ್ಯ ಸಂಬಂಧ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸುವ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ವಿಲಾಸಿ ಜೀವನ ನಡೆಸುವಂತಹ ಇಂದಿನ ಪೀಳಿಗೆಯಲ್ಲಿ ಈ ದಂಪತಿಗಳು ಆದರ್ಶಪ್ರಾಯರು ಎಂಬುದು ನಮ್ಮ ಭಾವನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಧಾರ ಸ್ತಂಭವಾಗಿ ನಿಂತಿರುವ ಇವರು ವೇದಿಕೆಯ ಮೇಲೆ ಆಗಮಿಸಿ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಹತ್ತರ ಫೌಂಡೇಶನ್ನ ಶ್ರೀಯುತರಾದ ಚನ್ನರಂಗಸ್ವಾಮಿಯವರು. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮಹೋದಯರು ಶ್ರೀಯುತ ಶ್ರೀ ಕೃಷ್ಣರವರು. ಶ್ರೀ ಕೃಷ್ಣಗಿರ್ ಗೋಶಾಲೆಯು 2015ರಲ್ಲಿ ಕೇವಲ 5 ಗಿರ್ ಗೋವುಗಳಿಂದ ಪ್ರಾರಂಭವಾಗಿ ಇಂದು ಸುಮಾರು 80ಕ್ಕೂ ಹೆಚ್ಚು ಗೋವುಗಳಿಂದ ನಡೆಯುತ್ತಿದೆ. ಗೋಪಾಲ್ ಭಾಯ್ ಸುತಾರಿ ಅವರಿಂದ ಪ್ರೇರಣೆಗೊಳಗಾಗಿ ಗೋಶಾಲೆ ಇಂದು ಬೆಂಗಳೂರಿನಾದ್ಯಂತ ಹಾಲು, ಮೊಸರು, ಪಂಚಗವ್ಯ, ತುಪ್ಪದ ವ್ಯವಸ್ಥೆಯನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸುವ ಒಂದು ಸತ್ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ಶ್ರೀಯುತ ಶ್ರೀ ಕೃಷ್ಣರವರು ವೇದಿಕೆ ಮೇಲೆ ಬಂದು ನಮ್ಮ ಕಾರ್ಯಕ್ರಮದ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಕೃಷ್ಣರವರು, ಶ್ರೀ ಕೃಷ್ಣಗಿರ್ ಗೋಶಾಲೆ. ನಮ್ಮ ಮಧ್ಯೆ ಉಪಸ್ಥಿತರಿರುವ ಮತ್ತೋರ್ವ ಮಹಾದಯರು ಶ್ರೀಯುತ ಡಾಕ್ಟರ್ ನಟರಾಜ ತಲಗಟ್ಟಪುರರವರು ವೇದಿಕೆ ಮೇಲೆ ಬಂದು ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. 1996ರಲ್ಲಿ MA ಪದವಿ ಪಡೆದಂತಹ ಇವರು MA ಪದವಿ ಪಡೆದಂತಹ ಇವರು ಮುಂದೆ 2011ರಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಆಧುನಿಕ ಕನ್ನಡ ನಾಟಕಗಳ
ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪಡೆದಿರುವಂತಹ ಇವರು ಸುಮಾರು 10ಕ್ಕೂ ಹೆಚ್ಚು ನಾಟಕ ವಿಮರ್ಶೆ, ಕವನ ಸಂಕಲ್ಪಗಳನ್ನು ರಚಿಸಿರುತ್ತಾರೆ. ಬೇಂದ್ರೆ ಕಾವ್ಯ ಪುರಸ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕಾರ, ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಭಾಜನರಾದಂತವರು. ಇವರಿಗೆ ನಾನು ಒಬ್ಬ ಶಿಷ್ಯ ಎಂದು ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಇಂದಿನ ಕಾಲಖಂಡದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ಅದಕ್ಕೆ ನೆರವಾಗುವ ಪ್ರಯತ್ನ ಮಾಡುವಂತಹ ಇಂಥ ಶಿಕ್ಷಕರ ಸಂಖ್ಯೆ ಸಾಗರದಂತಾಗಲಿ. ಈ ಸಂದರ್ಭದಲ್ಲಿ ಅವರು ವೇದಿಕೆಯ ಮೇಲೆ ಆಗಮಿಸಿ ನಮ್ಮ ಸಣ್ಣ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ನಟರಾಜ ತಲಗಟ್ಟುರವರು. ನಮ್ಮ ಈ ಕಾರ್ಯಕ್ರಮದ ಮಹಾನ್ ಶಕ್ತಿ ರಾಜೇಶ್ವರ ರಾವ್ರವರು. ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿದ್ದರೂ ಸಹ ಸ್ಮರಿಸಲೇಬೇಕಾದಂತಹ ಮತ್ತೋರ್ವ ವ್ಯಕ್ತಿಯವರು. ನಮ್ಮಂತಹ ಎಷ್ಟೋ ಯುವಕರಿಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಲು ಉತ್ತೇಜನ ಮತ್ತು ಪ್ರೇರೇಪಿಸುವಂತಹ ಒಂದು ಅಗಾಧ ವ್ಯಕ್ತಿತ್ವ. ಶ್ರೀಯುತ ರಾಜೇಶ್ವರ ಅವರು ಕಳೆದ 4 ವರ್ಷಗಳಿಂದ ಗೋಪಾಲ್ಬಾಯಿ ಸುತಾರಿ ಅವರವರ ಗೋಕೃಪಾಮೃತ ಅಭಿಯಾನವನ್ನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ 5 ಲಕ್ಷ ರೈತರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಇಲ್ಲಿವರೆಗೆ ಮಾಡಿದ್ದಾರೆ. ನಮ್ಮ ದೇಶದ ಆಯುರ್ವೇದ ಪದ್ಧತಿ, ಗುರುಕುಲ ಪದ್ಧತಿಯನ್ನು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳುವುದರ ಮುಖಾಂತರ ಇದಿಷ್ಟು ಜನ ಈ ಕಾರ್ಯಕ್ರಮಕ್ಕೆ ಸೇರುವುದರ ಒಂದು ಮಹಾನ್ ಶಕ್ತಿಯಾಗಿ ಅವರ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಸನಾತನ ಆರ್ಗ್ಯಾನಿಕ್ಸ್ ಕಡೆಯಿಂದ ಉಚಿತವಾಗಿ ಗೋಕೃಪಾಮೃತದ ವಿತರಣೆಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೈತ ಬಾಂಧವರು ಹೊರಗಡೆ ಗೋಕೃಪಾಮೃತ ನಾವು ಹಂಚಿಕೆ ಮಾಡ್ತಿದ್ದೇವೆ, ಪಡೆದುಕೊಳ್ಳಬೇಕಾಗಿ ವಿನಂತಿ. ಡಾಕ್ಟರ್ ರಾಜೇಶ್ವರ ರಾವ್ ಅವರಿಗೆ ಅನಂತ ಅನಂತ ಅಭಿನಂದನೆಗಳು. ನೇಸರ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನೇಸರ ಕುಮಾರ್ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಸಾವಯವ ಕೃಷಿಯ ಬಗ್ಗೆ ಅಗಾಧ ಒಂದು ನಂಬಿಕೆ ಮತ್ತು ಉಳಿವಿಕೆಯ ಬಗ್ಗೆ ಒಂದು ದೊಡ್ಡ ಒಂದು ಪ್ರಾಯೋಗಿಕವನ್ನು ಮಾಡಿರುವವರು ನೇಸರ ಕುಮಾರ್ ಅವರು. ಅವರಿಂದ ಬಹಳಷ್ಟು ಇಂಜಿನಿಯರ್ಸ್ಗಳು ಇವತ್ತು ಸಾವಯವ ಕೃಷಿಗೆ ಬಂದು ತಮಿಳುನಾಡಿನ ಹೊಸೂರಿನಲ್ಲಿ ಇವರ ಒಂದು ದೊಡ್ಡ ಗೋಶಾಲೆ ಸಾವಯವ ಕೃಷಿ ಪದ್ಧತಿಯನ್ನು ಎಲ್ಲರಿಗೂ ಮೆಚ್ಚುವ ರೀತಿಯಲ್ಲಿ ಮಾಡ್ತಾ ಬರ್ತಿದ್ದಾರೆ. ಮತ್ತೆ ಅವರು ಇವತ್ತಿನ ಕಾಲಮಾನದಲ್ಲಿ ಸಿಂಗಪೂರಿಗೆ ಅವರು ಬೆಳೆದ ಎಲ್ಲ ಸಾವಯವ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನೇಸರ ಕುಮಾರ್ ಅವರು. ಸ್ವಲ್ಪ ಗಮನ ಕೊಡಿ. ನೇಸರ್ ಕುಮಾರ್ ಅವರು ಕೊರೋನಾ ಕಾಲಘಟ್ಟದಕ್ಕಿಂತ ಮೊದಲು ಭಾರತವನ್ನು ಬಿಟ್ಟು 5 ದೇಶಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಕೊರೋನಾ ಬಂದ ಮೇಲೆ ಅವರ ಪೂರ್ತಿ ಮನಸ್ಸು ಬದಲಿಸಿ ಇಲ್ಲಿ ತಮಿಳುನಾಡಿನ ಹೊಸೂರ್ ಹತ್ರ ಬಂದು ಈಗ ಇವರ ನೇತೃತ್ವದಲ್ಲಿ 600 ಹಸುಗಳನ್ನು ಇವರು ಇಟ್ಕೊಂಡಿದ್ದಾರೆ. ಈಗ ಸಿಂಗಾಪುರಕ್ಕೆ ಇವರ ಗೋಶಾಲೆಯಿಂದ ತುಪ್ಪ ಈಗ ರಫ್ತಾಗ್ತಾ ಇದೆ. ನಮ್ಮ ನೇಸರ್ ಕುಮಾರ್ ಅವರ ಗೋಶಾಲೆಯಿಂದ ನಮ್ಮನೆಗೂ ಇವರು ಗೋವಿನ ತುಪ್ಪವನ್ನ ಕಳಿಸಿಕೊಡ್ತಾರೆ. ಮತ್ತು ಇಲ್ಲಿ ನಗರಕ್ಕೂ ಸಹಿತ ಸಾಕಷ್ಟು ಯಾವುದೇ ತರದ ಮಿಕ್ಸ್ ಇಲ್ದೇನೆ, ಕಲಬೆರಕೆ ಇಲ್ದೇನೆ ಶುದ್ಧ ಗೋವಿನ ತುಪ್ಪವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಈ ಚಿಂತನೆಗೆ ನಾವೆಲ್ಲರೂ ಸಹಿತ ಅವರಿಗೆ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಪ್ರೇರಣೆ ಕೊಡಬೇಕು. ಮತ್ತು ಅವ್ರ ಜೀವನವೇ ಒಂದು ಪ್ರೇರಣೆ ಆಗಿದೆ. ತುಂಬಾ ಸಂತೋಷ ಈ ತರ ಮರಳಿ ತಮ್ಮ ಕಾರ್ಯಕ್ಕೆ ಬಂದಿರೋದು. ಧನ್ಯವಾದಗಳು. ಮಾನಸ ನಿಮ್ಮ ಅಕ್ಕನ ಕರಿ. ಮಾನ ಅಕ್ಕ ಅಭಿ ಕರೀರಿ ಬೇಗ. ಇನ್ಯಾರ್ದು
ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತರು ಶಿವಶಂಕರ ಆರಾಧ್ಯನವರು ನಂಜನಗೂಡಿನಿಂದ ಬಂದಿದ್ದಾರೆ. ಸಾವಯವ ಕೃಷಿಯಿಂದ ಒಂದು ದೊಡ್ಡ ಹೆಸರನ್ನ ಮಾಡಿ ಸಾವಯವ ಕೃಷಿಯನ್ನು ಎಲ್ಲರ ಮನೆ ಬಾಗಿಲಿಗೆ ರಸಬಾಳೆ ಎಲ್ಲ ಹಣ್ಣುಗಳನ್ನ ಬೆಳೆದು ಕೊಡ್ತಿದ್ದಾರೆ. ಶ್ರೀಯುತರು ಶಿವಶಂಕರ ಆರಾಧ್ಯನವರು, ಆರಾಧ್ಯ ಆರ್ಗ್ಯಾನಿಕ್ಸ್, ನಂಜನಗೂಡು. ನೋಡಿ, ಅವ್ರು ನೋಡಿದ್ರೆ ಕೃಷಿಕರು ಅನ್ಸೋದಿಲ್ಲ. ನಮಗೀಗ ಆರ್ಗ್ಯಾನಿಕ್ ಕೃಷಿ ಇದು ಐಟಮ್ ಸಿಗಲ್ಲ ಅಂತ ಹೇಳ್ತೀರಿ. ಇಲ್ಲಿ ಇಟ್ಟದ ಹಣ್ಣು ಅವರೇ ಬೆಳೆದಿರೋದು. ಮತ್ತೆ ನಿಮ್ಗೇನಾದ್ರು ಆ ಕೃಷಿಗೆ ಸಂಬಂಧಪಟ್ಟಂತದ್ದು ಉಚಿತವಾಗಿ ನಿಮಗೆ ಗೋಕೃಪಾಮೃತ ಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡಿದ್ರೆ ಕೊಡ್ತಾರೆ. ಅದೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಈ ಹಣ್ಣು ಯಾವುದೇ ಕ್ರಿಮಿನಾಶಕ ಮತ್ತು ಕ್ರಿಮಿ ನಿಯಂತ್ರಕ ಇಲ್ಲದೆ, ಯಾವುದೇ ಗೊಬ್ಬರಗಳನ್ನ ಹಾಕದೆ ಬೆಳೆದಿರುವಂತ ರಸಬಾಳೆ ಹಣ್ಣನ್ನು ಇವರು ತಂದಿದ್ದಾರೆ. ನಾವೆಲ್ಲರೂ ಅವರಿಗೆ ಬಹಳಷ್ಟು ಸಂತೋಷ ಪಡಿಸೋ ದೃಷ್ಟಿಯಿಂದ ಈ ತರ ಇವತ್ತು ಮತ್ತೆ ನಮ್ಮ ಕಾರ್ಯಕ್ಕೆ ಬರಬೇಕಾಗಿದೆ. ಅಂತವರಲ್ಲಿ ಅಷ್ಟು ಓದಿ ಈ ತರ ಮಾಡ್ತಾರೆ. ಮತ್ತು ನಗರದಲ್ಲಿ ಹಾಲು ಯಾರು ಅವ್ರು ಹಾಲು ಕೊಡ್ತಾ ಇರೋದು? ಶ್ರೀಕೃಷ್ಣ ಗೋಶಾಲೆಯವರು. ಇವರು ಇಲ್ಲಿ ಬನ್ನಿ, ಅವ್ರು ಬರ್ರಿ. ಇವ್ರು ಈ ತರದ ಇವ್ರ ನಂಬರ್ ತಗೊಳ್ಳಿ, ನಿಮ್ಮ ಮನೆಗೆ ನೇರವಾಗಿ ಇಂಥದ್ದು ಏನ್ ಬೆಳೆದಿದ್ದಾರೆ ಅದನ್ನ ಅವ್ರು ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ನನ್ನ ಹತ್ರ ಬಹಳ ಜನ ಪೇಷಂಟ್ ಬರ್ತಾರೆ. ಬೆಂಗಳೂರಿನಲ್ಲಿ ಎಲ್ಲಿ ಹಾಲು ಸಿಗುತ್ತೆ, ದೇಶಿ ಆಕಳ ಹಾಲು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಿಮ್ಮ ಮನೆಗೆ ನೇರವಾಗಿದೆ ಹಾಲು ಬರಬೇಕು ಅಂದ್ರೆ ನೋಡಿ, ಇದರ ಮೇಲೆ ಅಮೃತ A2 ಮಿಲ್ಕ್ ಅಂತ ಬರೆದಿದ್ದಾರೆ. ನೋಡಿ, ಒಬ್ರು ಇಂಥ ವಿದ್ಯಾವಂತರು ಈ ನಗರದಲ್ಲಿ ನಮ್ಮ ಜನರಿಗೆ ಅಮೃತವನ್ನ ಕೊಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ನೀವು ಇದನ್ನ ಪಡೆದು ಪುನೀತರಾಗಬೇಕು ಮತ್ತು ನಿಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಬೇಕು ಅಂತ ನಾನು ಅವರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಿ ಬೆಂಗಳೂರಲ್ಲಿ? ಇವಾಗ ಒಂದು 50 ಜನಕ್ಕೆ ಕೊಡ್ತಾ ಇದ್ದೀನಿ. 50 ಜನರಿಗೆ ಕೊಡ್ತಾ ಇದಾರಂತೆ. ಇನ್ನು ಹೆಚ್ಚಿಗೆ ಕೊಡ್ಬೋದಲ್ವಾ? ನೀವು ಇವ್ರ ನಂಬರ್ ತಗೋರಿ, ನಿಮ್ ಮನೆಗೆ ಇದನ್ನ ನೇರವಾಗಿ ಕುಡಿದ್ರು ಏನೂ ಆಗೋದಿಲ್ಲ. ಅಷ್ಟು ಒಳ್ಳೆ ಹಾಲನ್ನು ಇವ್ರು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದಿರೋರೆಲ್ಲ ಎಂತವ್ರು ಅಂದ್ರೆ, ತಾಯಿ ಬಾಯಿಗೆ ವಿಷ ಹಾಕೋದು, ಭೂಮಿಗೆ ವಿಷ ಹಾಕೋದು ಎರಡು ಒಂದೇ ಅಂತ ತಿಳ್ಕೊಂಡಿರೋರು ನಾವು ಇಲ್ಲಿ ಮೇಲೆ ನಿಂತ್ಕೊಂಡಿದೀವಿ. ಈ ಹಾಲ್ನಲ್ಲಿ ಏನಾದ್ರು ಕುಡಿಸೋದು ಅಂದ್ರೆ ಅದು ನಮ್ಮ ಜನರಿಗೆ ನಾವು ಪಾಯ್ಸನ್ ಹಾಕದಂಗೆನೆ. ಅಷ್ಟು ಪರಿಶುದ್ಧವಾಗಿ ಇದನ್ನ ಯಾವುದೇ ತರದ ಇದಕ್ಕೆ ಇನ್ನೊಂದನ್ನ ಬೆರೆಸದೆ ಕೊಡುವಂತ ವ್ಯವಸ್ಥೆ ಇದೆ. ಇದರ ಉಪಯೋಗವನ್ನ ತಾವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಂಬರ್ ಹೇಳ್ರಿ ನಿಮ್ದವ್ರಿಗೆ. 85539129994 85539129994 ಶ್ರೀ ಕೃಷ್ಣ ಗಿರ್ಗೋಶಾಲ ನಂಬರ್ ತಗೊಂಡ್ರ ಅಲ್ಲೇ ಯಾರ ಹತ್ರ ಕೇಳಿ. ನೋಡಿ ಸರ್ ಇದನ್ನ ಬೆಳೀತಾ ಇರೋದು 5 ಎಕರೆನಲ್ಲಿ ಇವರು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ. ಇವರು ಸಿವಿಲ್ ಇಂಜಿನಿಯರ್ ಆಗಿ ಇವರು ತೇರ್ಗಡೆ ಆದ ಮೇಲೆ ಅದನ್ನ ಬಿಟ್ಟು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸಿವಿಲ್ ಇಂಜಿನಿಯರ್ ಎರಡೂ ಮಾಡ್ತಾ ಇದಾರಂತೆ. ನಮಗೆಲ್ಲ ಪ್ರೇರಣೆ ಇವರು. ನೀವು ಗೋಕೃಪಾಮೃತ ಕೊಡ್ಬೋದಾ ಎಲ್ಲರಿಗೂ? ನೋಡಿ, ಗೋಕೃಪಾಮೃತ ಅನ್ನುವಂತ ಒಂದು ದಿವ್ಯವಾಗಿರತಕ್ಕಂತ ಅಮೃತ ಇದೆ. ಅದನ್ನ ತಗೊಂಡು ಹೋದ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷ ಬೇಕಾದ್ರೂ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಅವ್ರ ನಂಬರ್ ತಗೊಳ್ಳಿ, ಅವ್ರ ಕೂಡ ಸಂಪರ್ಕ ಮಾಡ್ಕೊಳ್ಳಿ. ಅದನ್ನ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರು ತಮ್ಮ ನಂಬರ್ ಹೇಳ್ತಾರೆ. 903 ಶಿವಶಂಕರ ಆರಾಧ್ಯ ಅಂತ, ಆರಾಧ್ಯ ಆರ್ಗ್ಯಾನಿಕ್ಸ್, ಚಾಮರಾಜನಗರ. 903-54-64-851. ಇನ್ನೊಮ್ಮೆ ಹೇಳ್ತೀನಿ, 903-54-64-851. ಶಿವಶಂಕರ ಆರಾಧ್ಯ, ಆರಾಧ್ಯ ಅಂತ ಹಾಕೊಳ್ಳಿ, SS ಆರಾಧ್ಯ. ಅಲ್ಲಿ ತರಕಾರಿ ಬೆಳಿತೀವಿ. ತರಕಾರಿ ಇಲ್ಲಿ ತನಕ ಸಪ್ಲೈ ಮಾಡಕ್ಕಲ್ಲ, ನಾವು ಚಾಮರಾಜನಗರಕ್ಕೆ ಸಪ್ಲೈ ಮಾಡ್ತೀವಿ. ನಂಜನಗೂಡು ರಸಬಾಳೆ ಬೆಳಿತೀವಿ, ಅದನ್ನ ಸಪ್ಲೈ ಮಾಡಬಹುದು. ಯಾರಾದ್ರೂ ತಗೊಳ್ಳೋರಿದ್ರೆ ನಂಜನಗೂಡು ಬಾಳೆಹಣ್ಣನ್ನ ಮತ್ತೆ ಬೆಲ್ಲ ಸಿಗುತ್ತೆ, ಆರ್ಗ್ಯಾನಿಕ್ ಬೆಲ್ಲ. ಬೆಲ್ಲನೂ ಸಿಗುತ್ತಂತೆ. ಹೌದು. ನಮಸ್ಕಾರ.
ಏನಂದ್ರೆ ನಂಬರ ತಪ್ಪಾಯ್ತಾ ನೋಡಿ. 903-54-64-851. 903-54-64-851. ಇವಾಗ ನಾಟ್ ರೀಚಬಲ್ ಮಾಡಿದೀನಿ, ಇದ್ ಮಾಡಕ್ ಹೋಗ್ಬೇಡಿ. ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ. ಇಲ್ಲ, ನೀವು ಇವಳನ್ನೇ ಕುಂಡ್ರಿಸ್ಬಿಟ್ಟು ನೀವು ಆ ಕಡೆ ಈ ಕಡೆ ನಿಂತ್ಕೊಂಡ್ಬಿಡಿ. ಕುಂತ್ಲಂದ್ರೆ ಅಲ್ವಾ? ಇಲ್ಲ ಕೂತ್ ಕೂಡಮ್. ಕೂಡ್ರಿ. ಮಮ್ಮ ಬಂದಿಲ್ವಾ? ಆಯ್ತು. ನಮ್ದು ಆಗಲೇ ನಾನೊಂದು ಶ್ರೀ ಚಮತ್ಕಾರಿ ಚೂರ್ಣ ಅಂತ ಹೇಳಿ ನಿಮ್ಗೆ ತೋರಿಸಿದೆ, ಮಿಲೆಟ್ ಮಿಕ್ಸ್ ಅಂತ ಹೇಳಿ. ಅದನ್ನ ನಮಗೆ ನಾವು ಹೇಳಿದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಅದನ್ನ ತಯಾರಿ ಮಾಡಿ ಇವತ್ತು ನಾಡಿನಾದ್ಯಂತ ಅದನ್ನು ಕೊಡ್ಲಿಕ್ಕೆ ಸಹಾಯ ಮಾಡಿರುವಂತವ್ರು ಇವರು ಚಾಮರಾಜನಗರದಲ್ಲಿ ಇರ್ತಾರೆ, ಈಗ ಸದ್ಯ ಮೈಸೂರಿನಲ್ಲೇ ಇರ್ತಾರೆ. ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ತಯಾರು ಮಾಡಿದ್ದಾರೆ. ಅವ್ರ ನಂಬರನ್ನ ತಗೊಂಡು ನೀವು ಯಾರು ಬೇಕಾದ್ರೂ ನಿಮ್ಮ ಮನೆಗೆ ತರಿಸ್ಕೋಬಹುದು, ನೀವು ಮಾರಾಟ ಮಾಡ್ಲಿಕ್ಕೂ ತರಿಸ್ಕೋಬಹುದು. ಅದಕ್ಕೆ ಅವ್ರ ನಂಬರ್ ಹೇಳ್ತಾರೆ. ಇವ್ರ ಹೆಸರು ಅಭಿಲಾಷ ಅಂತ ಹೇಳಿ, ಅವ್ರ ತಂಗಿ ಮಾನಸ ಅಂತ ಹೇಳಿ ಮೈಸೂರಿನಲ್ಲಿ ಇರ್ತಾರೆ. ತಯಾರಿಕಾ ಘಟಕವನ್ನು ಅಲ್ಲೇ ಇಟ್ಕೊಂಡಿದ್ದಾರೆ. ತಯಾರಿಕಾ ಘಟಕದ ಹೆಸರಿದೆ ಶ್ರೀ ಮಿಲೆಟ್ ಅಂಡ್ ಗ್ರಾಮ್ಸ್ ಹೆಲ್ತ್ ಮಿಕ್ಸ್ ಅಂತ ಇದ್ರ ಹೆಸರು. ಮೇಲ್ಗಡೆ ನಂದು ಫೋಟೋ ಇದೆ ಮತ್ತು ಲೈಸೆನ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಇದು ಮನೆಗೆ ಬೇಕು ಅಂದ್ರೆ ಅವ್ರ ನಂಬರ್ ಅನ್ನು ತಗೊಂಡು ನೀವು ಇನ್ನು ಮುಂದೆ ತಕ್ಕೊಳ್ಬಹುದು. ಅದನ್ನ ಈಗೊಂದು ಈ ತರ ಆಗಲೇ ಚೀಲ ತೋರಿಸಿದ್ವಿ, ಈ ರೀತಿ ನಾವು ತಯಾರು ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳೋಣ. ಅವ್ರಿಗೀಗ ಒಂದು ಗೌರವ ಸನ್ಮಾನವನ್ನು ಮಾಡ್ತಾರೆ. ಹೇಳ್ತೀನಿ. ನಂಬರ್ ಹೇಳ್ತೀನಿ. 7483 428901. 7483 428901. ನಮಸ್ತೆ.